ಯುಗಗಳು ಕಾದಿತ್ತು. ಇದೊಂದು ಕ್ಷಣಕ್ಕಾಗಿ ಕೋಟಿ ಕೋಟಿ ಮನಸ್ಸುಗಳು ಪ್ರಾರ್ಥಿಸಿದ್ದು. ಎಂಥ ಭಕ್ತಿಪೂರ್ವಕ ಕ್ಷಣ! ಬಾಲರಾಮನೇ ಎಲ್ಲರೊಳಗೆ ಆವಿರ್ಭವಿಸಿದ ಸುಂದರ ಕ್ಷಣ. ರಾಮನೂರು ಅಯೋಧ್ಯೆಯ ಈ ಭವ್ಯ ರಾಮ ಮಂದಿರದಲ್ಲಿ ಮುಂದಿನ ಸಹಸ್ರ ವರ್ಷಗಳವರೆಗೆ ಪೂಜಿಸಲ್ಪಡುವ ಈ ಗೌರವ ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ ಇಲ್ಲೆಲ್ಲರೂ ಈ ಸಂಜೆಯೊಂದು ನೆರೆದಿರುವ ನಿಮ್ಮೆಲ್ಲರಿಗೂ ನಮಸ್ಕಾರ. ರೋಟ್ರಿ ಅನ್ನೋ ಹೆಸರು ಗೊತ್ತಿದ್ದಿರೋರು ಬಹುಶಃ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ಸುತ್ತೆ. ಕಾರಣ ಇಷ್ಟೇ, ನೀವು ಮಾಡ್ತಿರೋ ಸೇವೆ ಪ್ರತಿಯೊಬ್ಬರ ಮನಸ್ಸಿಗೆ, ಪ್ರಪಂಚದ ಎಲ್ಲರಿಗೂ ತಲುಪಿದೆ. ಈ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಾನು ನಿಮ್ಮ ಮುಂದೆ ಮಾತಾಡ್ತಾ ಇರೋದಕ್ಕೆ ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಇಲ್ಲಿ ಹಲವಾರು ಸಾಧಕರು ತಮ್ಮ ಸಮಯ, ಹಣವನ್ನು ನೀಡಿ ಸಮಾಜದ ಒಳಿತಿಗಾಗಿ ಬಹಳಷ್ಟು ಶ್ರಮವನ್ನು ವಹಿಸಿ ನಿಮ್ಮ ಸೇವೆ ಬಹಳ ದೊಡ್ಡದು. ಇನ್ನೊಂದು ನೋಡಿ, ಪ್ರತಿಯೊಂದು ಜೀವನದ ಸಮಯದಲ್ಲಿ ಎರಡು ಅವಕಾಶಗಳು ಕಣ್ಮುಂದೆ ಬರ್ತದೆ, ಕೈ ಮುಂದೆ ನಮಗೆ ಅವಕಾಶ ತಗೊಳ್ಳುವಂಥ ಸಮಯ ಬರ್ತದೆ. ನನಗೆ MBA ಮುಗಿದ ನಂತರ ಒಂದು ಅವಕಾಶ ಕೆಲಸಕ್ಕೆ ಹೋಗುವಂಥದ್ದು, ಇನ್ನೊಂದು ಅವಕಾಶ ನನ್ನ ಶಿಲ್ಪವೃತ್ತಿಯನ್ನೇ ಮಾಡುವಂಥದ್ದು. ನನಗೆ ಒಮ್ಮೆ ಕೆಲಸಕ್ಕೆ ಹೋಗಿ ನೋಡಬೇಕನ್ನೋ ಆಸೆ ಇತ್ತು. ಹೋದಾಗಲೇ ಗೊತ್ತಾಗಿತ್ತು ನನಗೆ ಏನು ಬೇಕು ಅಂತ ಜೀವನದಲ್ಲಿ. ಜಲ್ದಿ ನಿರ್ಧಾರ ಮಾಡಿ ಈ ಒಂದು ಕೆಲಸಕ್ಕೆ ಮತ್ತೆ ಮತ್ತು ಇಂದಿನ ಮುಖ್ಯ ಭಾಷಣಕಾರರಾದಂತಹ ನಿಜಗುಣಾನಂದ ಸ್ವಾಮೀಜಿಯವರು ಕೂಡ ಇರ್ತಾರೆ. ಹಾಗೆ 3 ಹೋಸ್ಟ್ ಕ್ಲಬ್ನ ಅಧ್ಯಕ್ಷರುಗಳು, ರೊಟೇರಿಯನ್ ಬಾಲಾಜಿ ಚೇರ್ಮನ್ ಇರ್ತಾರೆ, ಸುಂದರ್ ರಾಜ್ಪತಿ, ಮಾಗಡಿ ಸೆಂಟ್ರಲ್, ಬಸವನಗುಡಿ ಚಂದ್ರಾಲಯ ಮತ್ತು ಮುಖ್ಯವಾಗಿ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ನಾಮಿನಿ KP ನಾಗೇಶ್ ಅವರು ಹಾಗೂ ಎಲ್ಲ ರೋಟರಿ ಚಂದ್ರಾಲಯನ ಸದಸ್ಯರುಗಳು ವೇದಿಕೆಗೆ ಬಂದು ಬೇಗ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಹತ್ತರವಾದ ಕ್ಷಣಕ್ಕೆ ಸಾಕ್ಷೀಭೂತರಾಗಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಚಪ್ಪಾಳೆ ನಿರಂತರವಾಗಿ ಸಾಕ್ತಾರೆ. What percent?